ನಮಸ್ಕಾರ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತ್ ಅದೇನ್ರಿ, ನೀವು ಎಲ್ಲರೂ ಆರಾಮದೀರಿ ಅಂತ ತಿಳ್ಕೊಂಡು ಇವತ್ತು ನಾನು ಮಸ್ತಾಗಿ ಒಂದು ಪಲಾವ್ ಮಾಡೋದು ತೋರ್ಸಾತೀನಿ ರೀ. ಭಾಳ ಈಸಿ ರೀ, ಭಾಳ ಭಾಳ ಮಸ್ತ್ ಆಗ್ತೈತಿ. ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನೋಡ್ರಿ ಇಲ್ಲೇ ಮೊದಲಿಗೆ ಪಲಾವಿಗೆ ನೋಡ್ರಿ ತರಕಾರಿ ಬೇಕಾದಿಲ್ರಿ. ಅದಕ್ಕೆ ಈಗ ನಾನಿಲ್ಲೇ ಸ್ವಲ್ಪ ಬೀನ್ಸ್ ಮತ್ತು ಒಂದು 3 ಕ್ಯಾರೆಟ್, 1-2 ಟೊಮೆಟೊ ಮತ್ತು 1-2 ಉಳ್ಳಾಗಡ್ಡಿನ ನೋಡ್ರಿಲ್ಲೇ ಹಿಂಗೆ ಹೆಚ್ಚಿ ತೊಗೋಬೇಕ್ರಿ. ಇವನ್ನ ಹಿಂಗೆ ಉಳ್ಳಾಗಡ್ಡಿ ಉದ್ದುದ್ದಕ್ಕೆ ಹೆಚ್ಕೋಬೇಕ್ರಿ. ಎಲ್ಲನೂ ಈಗ ಸಣ್ಣ ಪೀಸ್ ಇಟ್ಕೋಬೇಕು. ಮತ್ತು ಅದ್ರ ಜೊತೆ ನಾನಿಲ್ಲಿ ನೆನೆಸಿಟ್ಟಿದ್ದ 3-4 ತಾಸು ನೆನೆಸಿಟ್ಟಿದ್ದ ವಟಾಣಿ ಕಾಳು ತೊಗೊಂಡಿನಿ. ಮತ್ತು ಇಲ್ಲೇ ಒಂದು ಮಸಾಲಿಗೆ ಏನು ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಲವಂಗ, ಒಂದು 3 ಏಲಕ್ಕಿ, ಒಂದು 6-7 ಹಸಿಮೆಣ್ಸಿನ್ಕಾಯಿ, ಅಲ್ಲ ಮತ್ತು ಬೆಳ್ಳುಳ್ಳಿ ಇವೆಲ್ಲನೂ ಪೇಸ್ಟ್ ಮಾಡಿ ತೊಗೋಬೇಕು ನೋಡ್ರಿ. ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಇದಂತೂ ಭಾಳ ಮಸ್ತ್ ಮಸಾಲ ರೀ ಈ ಪಲಾವಿಗೆ. ಇದನ್ನು ಮಿಸ್ ಮಾಡಬೇಡ್ರಿ. ಈಗ ಅಕ್ಕಿ ತೊಗೊಳಕತ್ತೀನಿ ರೀ. ಯಾವುದಾದ್ರೂ ತೊಗೋಬೋದು, ನೀವು ಮನ್ಯಾಗ ಯಾವ್ದು ಯೂಸ್ ಮಾಡ್ತೀರಿ ಅನ್ನಕ್ಕೆ ಅದ ಅಕ್ಕಿನ ನೀವು ತೊಗೋಬೋದು. ನಾನಿಲ್ಲೇ 2.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡೇನಿ ರೀ. ಈಗ ತೋರ್ಸಾತೇನಲ್ರಿ, ಆ ಗ್ಲಾಸಿಂದ 2.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡೇನಿ. ನೀವು ಎಷ್ಟು ತೊಗೊತೀರಿ ಅದ್ರ ಮೇಲೆ ನೀವು ತರಕಾರಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮತ್ತು ನೋಡ್ರಿಲ್ಲೇ ಇವನ್ನ ಸ್ವಚ್ಛಂಗೆ ತೊಳೆದು ಇಟ್ಕೊಂಡೇನಿ. ಈಗ ಏನಪ್ಪ ಅಂದ್ರೆ ಒಂದು ಅರ್ಧ ತಾಸು ನೆನೆ ಇಟ್ಕೊಂಡ್ರೆ ಸಾಕು ಅಕ್ಕಿನ. ಬಾಸುಮತಿ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ನೆನೆ ಇಡ್ಬೇಕ್ರಿ. ಇವು ಅರ್ಧ ತಾಸು ಬೇಡ್ರಿ, ಒಂದು 10 ನಿಮಿಷ ನೆನೆ ಇಟ್ರೆ ಸಾಕು. ಈಗ ನೋಡ್ರಿಲ್ಲಿ ಒಂದು ಕುಕ್ಕರ್ ತೊಗೊಂಡೇನಿ. ಒಂದು ಅರ್ಧ ಕಪ್ನಷ್ಟು ನಾನಲ್ಲಿ ಎಣ್ಣೆ ಹಾಕೊಳತ್ತೀನಿ. ಕರೆಕ್ಟ್ ನಿಮ್ಗೆ ಅಳತಿ ಹೇಳ್ಬೇಕಂದ್ರೆ ಜಾಮೂನ್ ಬಟ್ಲ ಇರ್ತೈತಲ್ರಿ, ಅದರಿಂದ ಒಂದು ಅರ್ಧಕ್ಕಿಂತ ಜಾಸ್ತಿ ಎಣ್ಣೆ ಹಾಕೊಳತ್ತೀನಿ. ಈಗ ನೋಡ್ರಿ ಸಣ್ಣಗೆ ಉದ್ದುದಕ್ಕೆ ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿ ಹಾಕೊಳಕತ್ತೀನಿ ರೀ. ಫಸ್ಟಿಗೆ ಉಳ್ಳಾಗಡ್ಡಿನ ಹಾಕೋಬೇಕು. ಚಲೋ ನಂಗೆ ಏನಂದ್ರೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಗ. ಈಗ ನಾವು ಏನಂದ್ರೆ ಈಗ ಹೆಚ್ಚಿಟ್ಕೊಂಡೇವಲ್ರಿ, ಇವನ್ನ ಎಣ್ಣೆಗ ಒಂದೊಂದು ಹಾಕಿ ಇವನ್ನ ಕೈ ಆಡಿಸ್ಬೇಕು ನೋಡ್ರಿ. ಫಸ್ಟಿಗೆ ನಾನು ಉಳ್ಳಾಗಡ್ಡಿ ಹಾಕೊಂಡು ಚಲೋದ್ ನಂಗೆ ಫ್ರೈ ಮಾಡ್ಕೊಂಡು ಈಗ ಏನೈತಲ್ರಿ ಕ್ಯಾರೆಟ್ ಹಾಕೊಳತ್ತೀನಿ ರೀ, ಗಜ್ರಿ. ಇವನ್ನ ನೋಡ್ರಿ ಸಣ್ಣಾಗಿ ಅಥವಾ ಉದ್ದುದ್ದಕ್ಕೆ ನೀವು ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗ ಹೆಚ್ಚಿ ತೊಗೋಬೋದ್ರಿ. ಈಗ ನಾನು ಫಸ್ಟಿಗೆ ಇಲ್ಲೇ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕೊಳತ್ತೀನಿ. ಇವೆರಡು ಭಾಳ ಗಟ್ಟಿ ಇರ್ತಾವಲ್ರಿ, ಹಾಗಾಗಿ ಫಸ್ಟಿಗೆ ಇವನ್ನ ಹಾಕೋಬೇಕ್ರಿ. ಅಂದರೆ ಎಣ್ಣೆಗ ಚಲೋತ್ನಂಗೆ ಫ್ರೈ ಆಗ್ತಾವ. ಕ್ಯಾರೆಟ್ ಬೀನ್ಸ್ ಹಾಕಿದ್ಮೇಲೆ ನೋಡ್ರಿಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇವನ್ನೆಲ್ಲನೂ ಒಂದೊಂದು ಎಣ್ಣೆಗ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು ನೋಡ್ರಿ. ಈ ಪಲಾವಿಗೆ ಏನೈತಲ್ರಿ ಕಾಯಿಪಲ್ಲೆ ಜಾಸ್ತಿನ ಬೇಕ್ರಿ. ಇನ್ನೂ ನೀವು ಜಾಸ್ತಿ ತೊಗೋಬೋದ್ರಿ. ಏನಂದ್ರೆ ಹೂಕೋಸು ಅಂತಾರಲ್ರಿ, ಆವ ಗೋಬಿ ಇವನ್ನೆಲ್ಲ ಮತ್ತು ಒಂದೇಳೆ ಬದ್ನಿಕಾಯಿ, ಕ್ಯಾಪ್ಸಿಕಮ್ ಇದ್ರೆ ನೀವು ಅವನ್ನೂ ಹಾಕೋಬೋದು. ಈ ಪಲಾವಿಗೆ ಏನೈತಲ್ರಿ ಎಷ್ಟು ಜಾಸ್ತಿ ಕಾಯಿಪಲ್ಲೆ ಹಾಕೊತೀರಿ ಅಷ್ಟು ಮಸ್ತ್ ಆಗ್ತೈತೆ ನೋಡ್ರಿ. ಈಗ ಈ ಕಾಯಿಪಲ್ಲೆ ಎಲ್ಲ ಸ್ವಲ್ಪ ಚಲೋತ್ ನಂಗೆ ಕುದಿಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ರೀ. ಕುದಿಯೋದಷ್ಟೇ ಅಲ್ರಿ, ಮತ್ತು ಏನಂದರೆ ಈ ಕಾಯಿಪಲ್ಲೆ ಎಲ್ಲ ಉಪ್ಪು ಹಿಡಿತಾವೆ, ತಿನ್ನುವಾಗ ಚಲೋ ಆಗ್ತಾವೆ. ಹಾಗಾಗಿ ಈಗ ನೋಡ್ರಿ ಫ್ರೈ ಮಾಡುವಾಗನ ಒಂದು ಸ್ವಲ್ಪ ಉಪ್ಪು ಹಾಕಿ ಕೈ ಆಡಿಸ್ಕೋಬೇಕು. ಎಷ್ಟು ಕಲರ್ಫುಲ್ ಕಾಣತೈತೆ ನೋಡ್ರಿ. ಈಗ ಫುಲ್ ಪಲಾವೆಲ್ಲ ಆದಮೇಲೆ ಇನ್ನೂ ಹೆಂಗಾಗುತ್ತೆ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್. ಈಗ ನೋಡ್ರಿ ಇದೆಲ್ಲ ಹಾಕೊಂಡಾದ್ಮೇಲೆ ಲಾಸ್ಟಿಗೆ ನಾನಿಲ್ಲೇ ವಟಾಣಿ ರೀ, ಇವನು ಅಷ್ಟೇ ರೀ, ನಾನು ಒಂದು 2-3 ತಾಸು ನಾನು ನೆನೆಯಕ್ಕೆ ಇಟ್ಟಿದ್ದೆ. ಈಗ ನೆನೆ ಇಟ್ಟಿದ್ದ ವಟಾಣಿ ಕಾಳು ಹಾಕೊಳಕತ್ತೀನಿ. ಮತ್ತು ಇದನ್ನು ಹಾಕಿ ಕೈ ಆಡಿಸ್ಬೇಕು ನೋಡ್ರಿಲ್ಲೇ ಮಿಕ್ಸ್ ಮಾಡ್ಕೊರಿ. ಒಂದೊಂದು ಹಾಕಿ ಮಿಕ್ಸ್ ಮಾಡ್ಕೊರಿ. ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತೀರಿ ನೋಡ್ರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕನ್ ಇರ್ತೈತ್ರಿ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ, ನೀವೇ ನನ್ನ ವಿಡಿಯೋಸ್ನ ಮೊದಲೇ ನೋಡ್ಬೋದ್ರಿ. ಈಗ ಲಾಸ್ಟಿಗೆ ನಾನು ಟೊಮೆಟೊ ಹಾಕೊಳತ್ತೀನಿ ರೀ. ಟೊಮೆಟೊ ಏನಂದ್ರೆ ಮೆತ್ತಗಾಗ್ಬಿಡ್ತಾವೆ ಲಗುನ, ಹಂಗಾಗಿ ಲಾಸ್ಟಿಗೆ ಹಾಕೋಬೇಕು. ಹಿಂಗೆ ಒಮ್ಮೆ ಹಾಕೊಳ್ಳೋಕ್ಕಿಂತ ಎಣ್ಣೆಗ ಒಂದೊಂದು ಕಾಯಿಪಲ್ಲೆ ಹಾಕೊಂಡು ಮಿಕ್ಸ್ ಮಾಡೋದ್ರಿಂದ ಇದ್ರದ್ದು ಏನಂದ್ರೆ ಟೇಸ್ಟ್ ಮಸ್ತ್ ಆಗ್ತೈತಿ. ಬೇಕಂದ್ರೆ ಹಿಂಗೆ ಒಂದ್ಸಲ ಮಾಡ್ಕೊಂಡು ನೋಡ್ರಿ ನೀವು. ಈ ಹೋಟೆಲ್ನಾಗ ಏನು ತಿಂತೇವಲ್ರಿ ಪಲಾವು, ಅದಕ್ಕಿಂತ 2 ಪಟ್ಟು ರುಚಿ ಆಗ್ತೈತೆ ಅಂತಲೇ ಹೇಳ್ಬೋದು. ಈಗ ನೋಡ್ರಿ ಇಲ್ಲಿ ಅರಿಶಿಣ ಪುಡಿ ಹಾಕೊಳತ್ತೀನಿ ರೀ. ಅರಿಶಿಣ ಪುಡಿ ಏನೈತಲ್ರಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು, ಮತ್ತು ಈ ಪಲಾವಿಗೆ ಕಲರ್ಫುಲ್ಲಾಗಿ ಕಾಣುವಂಗೆ ಮಾಡ್ತೈತಿ ಈ ಅರಿಶಿಣ ಪುಡಿ. ಹಾಗಾಗಿ ಸ್ವಲ್ಪ ಅರಿಶಿಣ ಪುಡಿ ಹಾಕೊಳಕತ್ತೀನಿ. ಇದನ್ನು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ. ಈಗ ಏನೈತಲ್ರಿ ಒಂದು ಸ್ವಲ್ಪ ಇದನ್ನು ಈ ಎಲ್ಲ ಕಾಯಿಪಲ್ಲೆನೂ ಮಿಕ್ಸ್ ಆಗಬೇಕು. ಹಾಗಾಗಿ ಒಂದು 2-5 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ
ಬೇಯಿಸಾಕಿಡ್ಬೇಕ್ರಿ. ಇಷ್ಟ ನೋಡ್ರಿ 5 ನಿಮಿಷ ಆಗೈತಿ ಈಗ ನೋಡ್ರಿ ಎಲ್ಲನೂ ಚಲೋ ನಂಗೆ ಮಿಕ್ಸ್ ಆಗೈತಿ, ಎಣ್ಣೆನೂ ಬಿಟ್ಕೊಂಡೈತಿ. ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆಗಲೇ ನಾವು ಕೊಬ್ಬರಿ ಎಲ್ಲ ಮಸಾಲ ಮಾಡಿಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಇದನ್ನು ಹಾಕ್ಕೊಂಡು ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊರಿ. ಈ ಕೊಬ್ಬರಿ ಮಸಾಲ ಹಾಕಿದ್ಮೇಲೆ ಫ್ಲೇವರ್ ಇಷ್ಟು ಮಸ್ತ್ ಬರ್ತೈತಲ್ರಿ. ಆಹಾ, ಯಾವ ಬಿರಿಯಾನಿನೂ ಇಲ್ಲ ರೀ, ಅಷ್ಟು ಮಸ್ತ್ ಆಗ್ತೈತಿ ಇದು ಪಲಾವ್. ಯಾವ ಹೋಟೆಲ್ನಾಗೂ ತಿನ್ನಂಗಿಲ್ಲ ರೀ ನೀವು, ಮನ್ಯಾಗನ ಅಷ್ಟು ರುಚಿಯಾಗಿ ಮಾಡ್ಕೋಬೋದು. ಆಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಳಕತ್ತೀನಿ ನೋಡ್ರಿ. ಇದನ್ನು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಏನಂದ್ರೆ ರುಚಿ ಅಂದ್ರೆ ಅಷ್ಟು ರುಚಿ ಆಗ್ತೈತಿ ಪಲಾವ್. ಇದನ್ನು ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ಸ್ವಲ್ಪ ಎಣ್ಣೆ ತೇಲಿ ಬರ್ಬೇಕ್ರಿ. ಹಂಗ್ರಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊತಿರ್ಬೇಕು. ಈಗ ಇಲ್ಲಿ ಏನು ತೋರ್ಸಾತೀನಲ್ರಿ ಎಲ್ಲಿ ಇದು ಪಲಾವ್ ಎಲೆ ರೀ. ಆಲ್ಮೋಸ್ಟ್ ಈಗಂತೂ ಎಲ್ಲರ ಮನ್ಯಾಗ ಇದ್ದೇ ಇರ್ತೈತಿ, ಇಲ್ಲಾಂದ್ರೆ ಮಾರ್ಕೆಟ್ನಾಗ ಸಿಗ್ತೈತಿ. ಇದನ್ನು ಹಾಕ್ಕೊಳತ್ತೀನಿ ರೀ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನೈತಲ್ರಿ ಪಲಾವಿಂದ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ. ಇದು ಒಂದು ವೇಳೆ ಹಾಕಬೇಕಂತ ಏನಿಲ್ಲರಿ, ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಈ ಬಾಸುಮತಿ ಅಕ್ಕಿದ ಸ್ಮೆಲ್ ಬರ್ತೈತಲ್ರಿ, ಹಂಗೆ ಮಸ್ತ್ ಆಗ್ತೈತಿ. ಈ ಪಲಾವಿಂದ ಏನಂದ್ರೆ ಫ್ಲೇವರ್ ಒಂಥರ ಚೇಂಜ್ ಆಗ್ತೈತಿ, ಅಷ್ಟು ಮಸ್ತ್ ಆಗ್ತೈತಿ ರೀ. ಇದ್ರಂತೂ ಹಾಕ್ಕೊಂಡೇ ಬಿಡ್ರಿ, ಒಟ್ಟು ಮಿಸ್ ಮಾಡಬೇಡ್ರಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಏನಪ್ಪ ಅಂದ್ರೆ ನೀರು ಹಾಕ್ಕೊಳಕತ್ತೀನಿ. ನಾನು ಆಗಲೇ ಹೇಳಿದ್ನಲ್ರಿ ನಿಮ್ಗೆ 2.5 ಗ್ಲಾಸ್ನಷ್ಟು ಅಂದರೆ 2 ಗ್ಲಾಸ್ನಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ. ಅದಕ್ಕೀಗ ಡಬಲ್ ಹಾಕೋಬೇಕ್ರಿ, ಅಂದ್ರೆ 5 ಗ್ಲಾಸ್ನಷ್ಟು ನೀರು ಹಾಕೋಬೇಕು. ನೀವೇನಾರ 2 ಗ್ಲಾಸ್ ಹಾಕ್ಕೊಂಡಿದ್ರೆ ಅಂದ್ರೆ 4 ಗ್ಲಾಸ್, ಅಂದ್ರೆ ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರಲ್ರಿ ಅದ್ರ ಡಬಲ್ನಷ್ಟು ನೀರು ಹಾಕೋಬೇಕು ನೀವು. ನೋಡ್ರಿ ನಾನೀಗ 2.5 ಗ್ಲಾಸಿಗೆ 5 ಗ್ಲಾಸ್ ನೀರು ಹಾಕಿ ಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟು ಜಾಸ್ತಿ ಹಾಕ್ಕೊಂಡೇನಿ. ಯಾಕಂದ್ರೆ ಕಾಯಿಪಲ್ಯದು ಜಾಸ್ತಿ ಇರ್ತೈತಲ್ರಿ, ಅದು ಬೇಯಕ್ಕಂಥೇಳಿ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಂಡೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹೆಚ್ಚಿ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಇದೇನಂದ್ರೆ ಕುದಿಯಾಕೆ ಬಿಡ್ಬೇಕ್ರಿ. ಈಗ ಚಲೋ ಹೊತ್ನಂಗೆ ಕುದಿಬೇಕ್ರಿ, ಮಿಕ್ಸ್ ಆಗ್ಬೇಕ್ರಿ. ಮಸಾಲೆ ಏನೈತಲ್ಲ ಕಾಯಿಪಲ್ಯ ಎಲ್ಲನೂ ಚಲೋ ಹೊತ್ನಂಗೆ ಫ್ರೈ ಆಗಿ ಒಂದು ಕುದಿಬೇಕ್ರಿ. ಆಮೇಲೆ ಇದನ್ನು ರುಚಿ ನೋಡ್ಕೊರಿ ನೀವು. ಉಪ್ಪು ಏನಾರ ಕಡಿಮೆ ಆಗಿತ್ತಂದ್ರೆ ಒಂದು ಸ್ವಲ್ಪ ಈಗ ಹಾಕೋರಿ, ಯಾಕಂದ್ರೆ ಆಮೇಲೆ ಹಾಕೊಳಕ್ಕಾಗಂಗಿಲ್ಲ. ಈಗ ಹಾಕ್ಕೊಂಡು ಮತ್ತೀಗ ಏನೈತಲ್ರಿ ಅಕ್ಕಿ ತೊಳೆದಿಟ್ಟಿದ್ವಲ್ರಿ ಅದನ್ನು ಹಾಕ್ಕೊಳಕತ್ತೀನಿ. ಅದನ್ನು ಹಾಕ್ಕೊಂಡು ಒಂದು ಸಲ ಚಲೋ ನಂಗೆ ಮಿಕ್ಸ್ ಮಾಡ್ಕೊರಿ. ಇದೇನಪ್ಪ ಅಂದ್ರೆ ಒಂದು ಕುದಿ ಬರ್ಬೇಕ್ರಿ. ಇದು ಅಕ್ಕಿ ಏನಂದ್ರೆ ಮಸಾಲ ನೀರು ಎಲ್ಲ ಹಾಕ್ಕೊಂಡಾದ್ಮೇಲೆ ಮ್ಯಾಲೆ ಒಂದು ಕುದಿ ಬರ್ಬೇಕ್ರಿ. ಒಂದು ಕುದಿ ಆದಮೇಲೆ ಚಲೋ ನಂಗೆ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಬೇಕು. ನೋಡಿರಿ ಭಾಳ ಅಂದ್ರೆ ಭಾಳ ಈಸಿ ರೀ ಪಲಾವ್ ಮಾಡ್ಕೊಳ್ಳೋದು, ಎಲ್ಲರಿಗೂ ಭಾಳ ಫೇವ್ರೇಟ್ ಅನ್ಕೋಬೋದು. ಇದನ್ನು ನಾನೀಗ ಈಸಿಯಾಗಿ ಟೇಸ್ಟಿಯಾಗಿ ಹೆಂಗೆ ಮಾಡೋದಂತ ತೋರಿಸೇನಿ ರೀ. ಯಾವ ಹೋಟೆಲ್ನಾಗೂ ಆಗಂಗಿಲ್ಲ ರೀ, ಅಷ್ಟು ಮಸ್ತ್ ಆಗ್ತೈತೆ ರೀ ಈ ಪಲಾವ್. ನೋಡ್ರಿ ಈಗ ಒಂದು ಕುದಿ ಬಂದೈತಿ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಬೇಕು. ಮಾಡಿ ಭಾಳಲ್ರಿ ಕರೆಕ್ಟ್ 2 ವಿಷಲ್ ಮಾಡಿಸ್ಬೇಕ್ರಿ. 2 ವಿಷಲ್ ಆದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಒಳಗೆ ಪಲಾವ್ ರೆಡಿ ಆಗ್ತೈತೆ. ನೋಡ್ರಿ ಇಲ್ಲೇ 2 ವಿಷಲ್ ಆಗೈತೆ. ನಾನೀಗ ತೋರಿಸ್ತೀನಿ ನಿಮ್ಗೆ ಎಷ್ಟು ಮಸ್ತ್ ಆಗ್ತೈತೆ ಅಂದ್ರೆ. ಆಹಾ ಪಲಾವ್ ನೋಡ್ರಿ, ಬಿಸಿ ಬಿಸಿ ಪಲಾವು ಮೊಸರು ಚಟ್ನಿ ಜೊತೆ ಇಲ್ಲ ಉಪ್ಪಿನಕಾಯಿ ಜೊತೆ ಹಚ್ಕೊಂಡು ತಿಂದ್ರೆ ಹೆಂಗಿರ್ತೈತ್ರಿ, ಅಷ್ಟು ಮಸ್ತ್ ಆಗ್ತೈತಿ. ನೀವು ಹಿಂಗೆ ಏನಂದ್ರೆ ಪಲಾವ್ ಮಾಡ್ಕೊರಿ, ಮಸ್ತ್ ಟೇಸ್ಟಿಯಾದ ಪಲಾವ್ ಸವೀರಿ ಅಂತ ಹೇಳ್ಕೊತ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮತ್ತು ನಿಮಗೆಲ್ಲ ಸಿಗ್ತೇನೆ ರೀ ಫ್ರೆಂಡ್ಸ್ ನಾನು. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.